ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಒಬ್ಬರನ್ನ ಅರ್ಥ ಮಾಡಿಕೊಳ್ಳದಿದ್ರೂ ಪರವಾಗಿಲ್ಲ, ಅವರನ್ನು ತಪ್ಪಾಗಿ ಮಾತ್ರ ತಿಳಿಯಬೇಡಿ. ಸಂಬಂಧ ಮತ್ತು ಹಣವನ್ನು ಸಮಾನ ಗೌರವದಿಂದ ಆಧರಿಸಿ, ಯಾಕಂದ್ರೆ ಎರಡು ಗಳಿಸಲು ಕಷ್ಟ, ಕಳೆದುಕೊಳ್ಳುವುದು ತುಂಬಾ ಸುಲಭ. ಬಾಗುವುದರಿಂದ ಸಂಬಂಧ ಉಳಿಯುವುದಾದ್ರೆ ಬಾಗಿಬಿಡು, ಆದ್ರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದ್ರೆ ಬಾಗುವುದನ್ನೇ ಬಿಡು. ಕಷ್ಟದಲ್ಲಿ ಕಣ್ಣೀರು ಒರೆಸಿದವರನ್ನು ಹಾಗೂ ಹಸಿದಾಗ ಅನ್ನ ಕೊಟ್ಟವರನ್ನು ಎಂದೆಂದಿಗೂ ಮರಿಬಾರದು. ನಾನು ನನ್ನದು ಎನ್ನುವುದು ಕೆಲವರ ಗುಣ, ಎಲ್ಲರೂ ನಮ್ಮವರೆನ್ನುವುದು ನನ್ನ ಗುಣ. ಬದುಕಿಗಾಗಿ ಯಾರನ್ನು ಅವಲಂಬಿಸಬೇಡಿ, ಅವಲಂಬಿಸಿದ್ರೆ ಊಟದ ಎಲೆಯಂತೆ ನೋಡುವ ಕಾಲವಿದು. ಬದುಕು ನಮ್ಮದೇ, ನಮ್ಮ ಬದುಕಿನ ಮನೆಯನ್ನು ನಾವೇ ಕಟ್ಟಿಕೊಳ್ಬೇಕು. ಅರಮನೆ ಆದ್ರೂ ಸರಿ, ಗುಡಿಸಲಾದ್ರೂ ಸರಿ, ಬದುಕಿನಲ್ಲಿ ಎಲ್ಲವನ್ನು ಗಮನಿಸು, ಆದ್ರೆ ಏನು ಗೊತ್ತಿಲ್ಲದಂತಿರೋ. ಹಣದಿಂದ ನೆಮ್ಮದಿ ಹುಡುಕಲು ಹೋಗಬೇಡಿ, ಪ್ರೀತಿ ವಿಶ್ವಾಸದಲ್ಲಿ ನೆಮ್ಮದಿ ಹುಡುಕಿ. ನೆಮ್ಮದಿ ಇಲ್ಲದ ಜೀವನ ಎಷ್ಟೇ ಹಣವಿದ್ದರೂ ವ್ಯರ್ಥ. ಮತ್ತೆ ಹುಡ್ತೀವೋ ಇಲ್ವೋ ಗೊತ್ತಿಲ್ಲ, ಮತ್ತೆ ಈ ಜನ್ಮ ಸಿಗ್ತದೆ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇರುವಷ್ಟು ದಿನ ಎಲ್ಲರೊಂದಿಗೆ ಖುಷಿಯಾಗಿರೋಣ. ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಈಗ ನಡೆಯುತ್ತಿರುವ ಈ ನಿಮಿಷ ಮಾತ್ರ ನಮ್ಮದು. ನಿನ್ನೆ ಅನ್ನೋದು ಮುಗಿದು ಹೋದ ಅಧ್ಯಾಯ, ಆದ್ರೆ ನಾಳೆ ಅನ್ನೋದು ದೇವರು ಕೊಟ್ಟ ವರ. ನಿಮ್ಮನ್ನು ಸದಾ ಮಾತನಾಡಿಸಬೇಕೆಂದು ಹಾತೊರೆಯುವ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸದಿರಿ, ಯಾಕಂದ್ರೆ ಸ್ವಾರ್ಥದ ಪ್ರಪಂಚದಲ್ಲಿ ನಿನಗೋಸ್ಕರ ಎನ್ನುವವರು ತುಂಬಾ ವಿರಳ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.